ಕೇರ್ ಮಾಡ್ಕೊಂಡ ವ್ಯಾಪಾರಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶದ ಜೊತೆಗೆ ಹೋರಾಟ ಮಾಡ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ನೂರಾರು ರೈತರು ಸಹ ಏನು ಭಾಗಿಯಾಗಿದ್ದಾರೆ ಹೋರಾಟದಲ್ಲಿ. ಯಾಕಂದರೆ ರೈಟ್ ಪಾರ್ಕಿಂಗ್ ಇದರಿಂದ ಈ ಒಂದು ಸಮಸ್ಯೆ ಆಗ್ತಿದೆ. ಸುತ್ತ ಬ್ಯಾರಿಕೇಡ್ ಹಾಕಿದರೆ ನಮಗೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡ್ತಿಲ್ಲ ಎಂಬ ಕಾರಣಕ್ಕೆ ಒಂದು ಕಡೆ ಹೋರಾಟ ಮಾಡ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತಿದೆ. ಈ ಒಂದು ಹೋರಾಟದಲ್ಲಿ ನೂರಾರು ರೈತರು ಸಹ ಭಾಗಿಯಾಗಿದ್ದಾರೆ. ಯಾಕಂದರೆ ರೈಟ್ ಪಾರ್ಕಿಂಗ್ ಪರವಾಗಿ ಸರ್ಕಾರ ಇದೆ, ರೈತರ ಪರವಾಗಿಲ್ಲ, ವ್ಯಾಪಾರಸ್ಥರ ಪರವಾಗಿಲ್ಲ ಎಂಬುದು ಒಂದು ಕಡೆ ಆಕ್ರೋಶ ಕಾರಣವಾಗಿದೆ. ಇಲ್ಲಿ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಹೋರಾಟ ಮಾಡ್ತಿದ್ರಿ, ಏನು ಹೇಳ್ತೀರಿ ಸರ್ಕಾರಕ್ಕೆ ಅಂತ? ಸರ್ಕಾರಕ್ಕೆ ಭಾಳ ವಿನಯಪೂರ್ವಕವಾಗಿ ಹೇಳ್ತೇವೆ, ಇಲ್ಲಿ ಆಗಿರೋ ತೊಂದರೆಗಳನ್ನು ಕೂಡಲೇ ಸರಿ ಮಾಡಿ. ತಾವು ಪಾರ್ಕಿಂಗ್ ಕೊಟ್ಟಿದ್ದೀರಿ, ನೀವು ಪಾರ್ಕಿಂಗ್ ಕೊಡಿ, ನಮ್ಮದು ಅಬ್ಜೆಕ್ಷನ್ ಇಲ್ಲ. ನೀವು ಪಾರ್ಕಿಂಗ್ ಕೊಡೋದ್ರ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಮಾಡೋದು. ರೈತರು ಗಾಡಿಗಳಿದೆಯಲ್ಲ, ಗೂಡ್ಸ್ ವೆಹಿಕಲ್, ನೀವು ಒಂದು ಸಾರಿ ನೋಡ್ಕೊಂಬನ್ನಿ. ಆ ಒಂದು ಪಾರ್ಕಿಂಗಿಗೆ ನಮ್ಮ ಗಾಡಿಗಳು ಹೋಗೋದಿಲ್ಲ. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ 1 ಕಿಲೋಮೀಟ್ರ್ ದೂರದಲ್ಲಿ ನಿಲ್ಲಿಸ್ಬೇಕು ಅಂತ. 1 ಕಿಲೋಮೀಟ್ರ್ ದೂರದಲ್ಲಿ ನಿಲ್ಲಿಸಿ ತಲೆ ಮೇಲೆ ಹೊತ್ಕೊಂಬರೋದು ಸರಿನಾ? ಅಥವಾ ಗಾಡಿನೇ ಬಂದು ಇಲ್ಲಿ ಅನ್ಲೋಡ್ ಮಾಡೋದು ಸರಿನಾ? ರೈತರಿಗೆ ಎಷ್ಟು ಕಷ್ಟ ಆಗುತ್ತೆ, ಸರ್ಕಾರದವ್ರು ಬಾಡಿಗೆ ಕೊಡ್ತಾರೆ ಅದನ್ನು. ಹಾಗಾಗಿ ಇದು ಎಲ್ಲ ಬೀದಿ ವ್ಯಾಪಾರಿಗಳನ್ನು ತಳ್ಳಿ ಬಿಸಾಕಿಬಿಟ್ಟಿದ್ದಾರೆ. ಅವ್ರು ಎಲ್ಲಿಗೆ ಹೋಗಬೇಕು? ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಇದೆಯಾ? ಅವ್ರು ಅನ್ನ ಕಿತ್ಕೊಂಡ್ಬಿಟ್ಟು ಯಾರೋ ಒಬ್ಬ ಒಳ್ಳೆ ಜೀವನ ಮಾಡೋದಾದರೆ ಇದು ಸರ್ಕಾರದ ನೀತಿನ? ಇದರಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ಸಿಗರಿಗೆ ನಾ ಹೇಳೋದು, ಯಾವುದೇ ನಿಮ್ಮ ವೋಟರ್ಸ್ ಅವರೆಲ್ಲ, ನಿಮ್ಮ ವೋಟರ್ಸನ್ನ ನೀವು ನೋಡ್ಕೊಳ್ಳೋ ರೀತಿನ ಇದು ಸರಿಯಲ್ಲ. ಕೂಡಲೇ ವ್ಯವಸ್ಥೆಯನ್ನು ತಿದ್ದಿ ಸರಿ ಮಾಡಿ, ಇಲ್ಲದೆ ಇದ್ದರೆ ಭಾಳ ತೀವ್ರತರಕ್ಕೆ ಇದು ಬದಲಾವಣೆ ಆಗುತ್ತೆ. ನೋಡ್ತಿರ್ಬೋದು, ಸಾಕಷ್ಟು ಈ ಒಂದು ಭಾಗದಲ್ಲಿ ವ್ಯಾಪಾರಸ್ಥರು, ರೈತರು ಸಹ ಭಾಗಿಯಾಗಿದ್ದಾರೆ. ರಸ್ತೆ ಮೇಲೆ ಕುಂತ್ಕೊಂಡು ಒಂದು ಕಡೆ ಹೋರಾಟ ನಡೆಸ್ತಿದ್ದಾರೆ. ಯಾಕಂದರೆ ನಮಗೆ ಇಲ್ಲಿ ವ್ಯಾಪಾರ ಮಾಡಲು ಅನುವು ಮಾಡಿಕೊಡಬೇಕೆಂಬುದು ಒತ್ತಾಯ ಸಹ ಮಾಡ್ತಿದ್ದಾರೆ. ಯಾಕಂದರೆ ರೈಟ್ ಪಾರ್ಕಿಂಗಿಂದ ನಮಗೆ ತುಂಬ ಸಮಸ್ಯೆ ಆಗುತ್ತಿದೆ. GB ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ, ಇದುವರೆಗೂ ಸ್ಪಂದಿಸಿಲ್ಲ. ಈ ಒಂದು ರೈಟ್ ಪಾರ್ಕ್ ಪರವಾಗಿ ಈ ಒಂದು ಈ ಸರ್ಕಾರ ಇದೆ, GB ಅಧಿಕಾರಿಗಳಿದೆ ಎಂಬುದು ಒಂದು ಕಡೆ ಹೇಳಲಾಗ್ತದೆ. ಹೀಗಾಗಿ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.